ಒಂದು ನಿಮಿಷ ಇರಿ, ಸ್ಕ್ರೋಲ್ ಮಾಡಿಬಿಡಿ. ನಂದು ಒಂದೇ ಒಂದು ಕ್ವಶನ್ ಇದೆ ನಿಮಗೆಲ್ಲರಿಗೂ. ಸೊ ಈ ಕ್ವಶನ್ ತುಂಬ ಇಂಪಾರ್ಟೆಂಟ್ ಆಗಿದೆ, ಇದನ್ನು ಕೇಳಿಸ್ಕೊಳ್ಳಿ. ನೋಡಿ, ಇದರಲ್ಲಿ ನಾನು ಯಾವುದೇ ಜಾತಿ ಭೇದ ಬಗ್ಗೆ ಮಾತಾಡ್ತಾ ಇಲ್ಲ. ನನ್ನ ಕ್ವಶನ್ ಒಂದೇ. ಇಡೀ ಈ ಪ್ರಪಂಚಕ್ಕೆ, ಈ ಜಗತ್ತಿಗೆ ಎಲ್ಲರೂ ಕ್ಲೈಮ್ ಮಾಡೋದೇನೆಂದರೆ ಒಬ್ಬನೇ ಗಾಡ್. ಹಿಂದೂ ಕ್ಲೈಮ್ ಮಾಡೋದೇನೆಂದರೆ ಒಂದೇ ಶಿವ ಅಂತ. ಮುಸ್ಲಿಮ್ ಕ್ಲೈಮ್ ಮಾಡೋದೇನೆಂದರೆ ಒಂದೇ ಅಲ್ಲ ಅಂತ. ಬಟ್ ಕ್ರಿಶ್ಚಿಯನ್ಸ್ ಅವ್ರು ಕ್ಲೈಮ್ ಮಾಡೋದು ಯೇಸು ಅಂತ. ಬಟ್ ನನ್ನ ಕ್ವಶನ್ ಏನಂದರೆ, ಇದರಲ್ಲಿ ನಾನು ತುಂಬ ಜನಕ್ಕೆ ಕೇಳಿದ್ದೀನಿ, ಅಂದರೆ ಆನ್ಸರ್ ಕೊಟ್ಟಿಲ್ಲ. ಒಂದು ಊರಲ್ಲಿ ಒಂದು ಮುಸ್ಲಿಮ್ಸ್, ಒಂದು ಹಿಂದೂ ಅವ್ರದ್ದು ಮನೆ ಇರುತ್ತೆ. ಬಟ್ ಅದರಲ್ಲಿ ಮುಸ್ಲಿಮ್ ಶ್ರೀಮಂತ ಸುಖವಾದ ಜೀವನ ಬದುಕ್ತಾ ಇರ್ತಾನೆ, ಹಿಂದೂ ಬಂದು ತುಂಬ ಬಡತನ ಆಗಿರುತ್ತೆ. ಇನ್ನೊಂದು ಊರಲ್ಲಿ ಹಿಂದೂ ಬಂದು ತುಂಬ ಶ್ರೀಮಂತರಾಗಿರ್ತಾರೆ, ಮುಸ್ಲಿಮ್ ಬಂದು ಆ ಮನೆಯವನು ಬಡವಾಗಿರ್ತಾನೆ. ಅದೇ ಥರ ಕ್ರಿಶ್ಚಿಯನ್ಸ್ಗೂ ಆಗಿರುತ್ತೆ. ಬಟ್ ನನ್ನ ಕ್ವಶನ್ ಏನಂದರೆ, ದೇವರು ಒಂದೇ ಆಗಿದ್ದರೆ ನಿಮ್ಮ ಬೇರೆ ರಿಲಿಜನ್ ಅಂದರೆ ಹಿಂದೂ ಗಾಡು ಮುಸ್ಲಿಮ್ಸನ್ನು ಯಾವ ಥರ ರಿಚ್ ಆಗಿ ಇಟ್ಟಿದ್ದಾನೆ, ಯಾಕೆ ಇಟ್ಟಿದ್ದಾನೆ, ಅವನು ಯಾಕೆ ಸುಖವಾಗಿ ಇಟ್ಟಿದ್ದಾನೆ? ನನ್ನ ಕ್ವಶನ್ ಇದು. ಇದಕ್ಕೆ ಆನ್ಸರ್ ಕೊಡಿ. ಅದೇ ಥರ ಒಂದು ಊರಲ್ಲಿ ಹಿಂದೂನ ಬಡವ ಇಟ್ಟಿದ್ರೆ ಅಲ್ಲಾ ಗಾಡು, ಮುಸ್ಲಿಮ್ಸ್ ಅವ್ರ ಗಾಡು ಯಾಕೆ ಹಿಂದೂನ ರಿಚಾಗಿ ಇಟ್ಟಿದ್ದಾನೆ, ಸುಖವಾಗಿ ಇಟ್ಟಿದ್ದಾನೆ? ಅದೇ ಥರ ಕ್ರಿಶ್ಚಿಯನ್ಸ್ ಅವ್ರಿಗೂ ಯಾಕೆ ಬಡತನ ಇಟ್ಟಿದ್ದಾನೆ? ಮತ್ತು ಅದೇ ಥರ ಹಿಂದೂ ಮುಸ್ಲಿಮ್ ಗಾಡು ಕ್ರಿಶ್ಚಿಯನ್ ಅವ್ರನ್ನ ಯಾಕೆ ರಿಚೆಸ್ಟ್ ಪೀಪಲಾಗಿ ಇಟ್ಟಿದ್ದಾನೆ? ಇದೇ ನನ್ನ ಕ್ವಶನ್. ಸೊ ದಯವಿಟ್ಟು, ನಾನು ಅಂದ್ಕೊಂಡಿರೋದು ಇಡೀ ಪ್ರಪಂಚದಲ್ಲಿ ಒಬ್ಬನೇ ಗಾಡ್ ಅಂತ. ಆದರೆ ಇದೆಲ್ಲ ಜಾತಿ ಪಂಗಡಗಳೆಲ್ಲ ನಾವು ಮಾಡ್ಕೊಂಡಿರೋದು. ದೇವರ ಹತ್ರ ಯಾವುದೇ ಭೇದ ಭಾವ ಇಲ್ಲ, ಎಲ್ಲರೂ ಅವನು ಸಮಾನವಾಗಿ ನೋಡ್ಕೊತಾ ಇದ್ದಾನೆ. ಆ ನದಿಯಲ್ಲಿ ನೀರು ಹರಿದ್ರೆ ಎಲ್ಲ ವರ್ಗದವರು ಅದರಲ್ಲಿ ನೀರು ಕುಡಿಯೋಕ್ಕೆ ಬಿಡ್ತಾ ಇದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಇದೆಲ್ಲ ಬೇಡದೇ ಇರೋಂತಹ ಒಂದು ವಿಷಯ ಜಾತಿ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಮುಕ್ತಾಯ ಮಾಡೋಕ್ಕೆ ನಾನು ಹೋರಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ಸ್ ಮಾಡಿ ಮತ್ತು ಲೈಕ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.